ನಾಮಿನೇಷನ್ ಅದು ಅಳಿವು ಉಳಿವಿನ ಪ್ರಶ್ನೆ. ಸೊ ಇದನ್ನ ನಿಮ್ಮ ಸ್ವಾರ್ಥಕ್ಕಾಗಿ ಅಥವಾ ನಿಮ್ಮ ದ್ವೇಷಕ್ಕಾಗಿ ದಯವಿಟ್ಟು ನಾಮಿನೇಟ್ ಅಂತ ಹೇಳಬೇಡಿ ಯಾರಿಗೂ ಕೂಡ ಅಂತ ಇಲ್ಲಿ ಸುಧೀರ್ ಹೇಳ್ತಿದ್ದಾರೆ. ಸೊ ಇನ್ನೂ 2-3 ವೀಕ್ ನಾನು ಚೆನ್ನಾಗಿ ಎಲ್ಲ ಜೊತೆ ಬೇರೆಬೇಕು ಖುಷಿಯಿಂದ ಇರ್ಬೇಕಂತ ಅನ್ಕೊಂಡಿದ್ದೆ ಅಂತ ಅಲ್ಲಿ ರಿಷಾ ಹೇಳ್ತಾರೆ. ಸೊ ಇಲ್ಲಿ ನಮಗೆ ನಾವೇ ಸ್ಟ್ಯಾಂಡ್ ತಗೋಬೇಕಾಗಿತ್ತು, ನಾನೇ ಇಲ್ಲಿ ಉಳಿತೀನಿ ಅಂತ ಸ್ಟ್ಯಾಂಡ್ ತಗೋಬೇಕಾಗಿತ್ತು, ಇನ್ನೊಬ್ಬರಿಗೆ ಸಪೋರ್ಟ್ ಮಾಡಬಹುದು, ನಮಗೆ ನಾವೇ ಸಪೋರ್ಟ್ ಮಾಡ್ಕೋಬೇಕಾಗಿತ್ತು ಅಂತ ಇಲ್ಲಿ ಜಾನ್ವಿ ಅವರು ಹೇಳ್ತಾರೆ. ಸೊ ಇಲ್ಲಿ ರಘು ಅವರು, ಜಾನ್ವಿ ಅವರು, ರಿಷಾ ಮತ್ತೆ ಸುಧಿ 4 ಜನ ಏನಿದೆ ನಾಮಿನೇಟ್ ಅಲ್ಲಿ ಕಡೆಯದಾಗಿ ನಾಮಿನೇಟೆಡ್ ಲಿಸ್ಟ್ ಅಲ್ಲಿ ಉಳ್ಕೊಂಡಿದ್ದಾರೆ. ಸೊ ಇವರು ಈ ಒಂದು ನಾಮಿನೇಟ್ ಅಲ್ಲಿ ಇವತ್ತು ಮನೆಯಿಂದ ಆಚೆ ಹೋಗೋದು ಯಾರು? ಸೊ ಇದೇ ಇವತ್ತಿನ ಒಂದು ಪ್ರೋಮೋದಲ್ಲಿ ತೋರಿಸಿರೋದು. ಸೊ ಸುದೀಪ್ ಸರ್ ಹೇಳ್ತಾರೆ ಸೊ 4 ಜನ ತಮ್ಮ ಬ್ಯಾಗ್ಗಳನ್ನ ತೆಗೆದುಕೊಂಡು ಡೋರ್ನ ಆ ಕಡೆಗೆ ಹೋಗಿ, ಡೋರ್ ಓಪನ್ ಆಗುತ್ತೆ, ಕ್ಲೋಸ್ ಆಗುತ್ತೆ, ಓಪನ್ ಆಗುತ್ತೆ, ಕ್ಲೋಸ್ ಆಗುತ್ತೆ. ಸೊ ಕ್ಲೋಸ್ ಆಗಿ ಓಪನ್ ಆದ್ಮೇಲೆ ಒಬ್ರು ಅಲ್ಲಿಂದ ಹೋಗ್ತಾರೆ. ಸೊ ಅವರು ಈ ಮನೆಯಿಂದ ನಾಮಿನೇಟ್ ಆದಂತೆ. ಅಂದ್ರೆ ಎಲಿಮಿನೇಟ್ ಆದಂತೆ ಅಂತ ಇಲ್ಲಿ ನಮಗೆ ಹೇಳ್ತಾ ಇದ್ದಾರೆ. ಸೊ ಹಾಗಿದ್ರೆ ಈ ಒಂದು ವಾರದಲ್ಲಿ ಈ 4 ಜನರಲ್ಲಿ ಮನೆಯಿಂದ ಆಚೆ ಹೋಗಿದ್ದು ಯಾರು? ಈ 4 ಜನರಲ್ಲಿ ಯಾರು ಮನೆ ಆಚೆ ಹೋಗ್ಬೇಕಂತ ನಿಮ್ಗೆ ಅನಿಸುತ್ತೆ? ಕಮೆಂಟ್ ಮುಖಾಂತರ ತಿಳಿಸಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಸೊ ಇಲ್ಲಿ ಏನಾಗ್ತದೆ ಅಂತಂದ್ರೆ ಸುಧಿ ಅವರು, ರಿಷಾ ಅವರು, ಜಾನ್ವಿ ಅವರು ಹೆಂಗಂತ ಎಲ್ಲರಿಗೂ ಗೊತ್ತಿರುವಂತ ವಿಷಯ. ರಘು ಅವರು ಯಾವ ರೀತಿ ಅಂತ ಗೊತ್ತಿರುವಂತ ವಿಷಯ. ರಘು ಅವರ ಮುಗ್ಧ ಮನಸ್ಸು ಪ್ರತಿಯೊಬ್ಬರಿಗೂ ಇಷ್ಟ ಆಗ್ತದೆ. ಸೊ ಹಾಗಾಗಿ ಅವರು ಇಲ್ಲಿ 100% ಸೇವ್ ಆಗ್ತಾರೆ. ಸೊ ಇನ್ನು ಈ ಉಳಿದಿರುವಂತ ಬಾಟಮ್ ಅಲ್ಲಿ ಇರುವಂತ ಈ 3 ಜನ ಅಂತಂದ್ರೆ ಜಾನ್ವಿ, ರಿಷಾ ಹಾಗೆ ಸುಧಿ ಅವರು. ಜಾನ್ವಿ ಕೂಡ ಉಳ್ಕೋತಾರೆ, ಅದರಲ್ಲಿ 2 ಮಾತಿಲ್ಲ. ಸೊ ಕಡೆಯದಾಗಿ ಉಳಿಯುವಂತ ಇಬ್ರು ಸ್ಪರ್ಧಿಗಳು ಯಾರಪ್ಪ ಅಂದ್ರೆ ರಿಷಾ ಮತ್ತೆ ಸುಧಿ. ಸೊ ಇಲ್ಲಿ ಸುಧಿ ಹೋಗಿದ್ದಾರೆ ಅಂತ ಮಾಹಿತಿಗಳು ಬರ್ತಾ ಇದೆ. ಎಷ್ಟು ನಿಜ ಎಷ್ಟು ಸುಳ್ಳು ಅಂತ ನಮಗಂತೂ ಗೊತ್ತಿಲ್ಲ. ಬಟ್ ಇಲ್ಲಿ ಸುಧಿ ಹೋಗ್ಬೇಕಾ ರಿಷಾ ಹೋಗ್ಬೇಕಂದ್ರೆ ರಿಷಾ ಹೋಗ್ಬೇಕಂತ ನಂಗೆ ಅನ್ಸುತ್ತೆ. ಯಾಕಂದ್ರೆ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡಿ ಅಷ್ಟೆಲ್ಲ ಒಂದು ಚಾನ್ಸ್ ಕೊಟ್ಟರು ಕೂಡ ಅವರು ಆಟದಲ್ಲಿ ಏನು ಅಂತ ತೋರಿಸ್ಕೊಳ್ಳಿಲ್ಲ. ಸೊ ಇದರಲ್ಲಿ ಗೊತ್ತಾಗುತ್ತೆ ಇಲ್ಲಿ ಇರೋಕೆ ಎಷ್ಟು ಡಿಸರ್ವ್ ಇದ್ದಾರೆ ರಿಷಾ ಅವರಂತ. ಸೊ ಅವರು ಅವ್ರು ಆಡಬೇಕು, ಅದನ್ನ ಬಿಟ್ಟು ಬರೀ ಇನ್ನೊಬ್ಬರ ಬಗ್ಗೆ ಇಲ್ಲಿ ಖ್ಯಾತಿ ತೆಗೆಯೋದು, ಜಗಳ ತೆಗೆಯೋದು, ಇನ್ನೊಬ್ಬರ ಬಗ್ಗೆ ಟಾಕ್ ಮಾತಾಡೋದು ಬರೀ ಇದೇ ಆಗ್ತಾ ಇದೆ. ಸೊ ನಿನ್ನೆ ಒಂದು ಎಪಿಸೋಡ್ ಕೂಡ ಸುದೀಪನ ಅದನ್ನೇ ಹೇಳಿದ್ದು, ರಿಷಾ ಅವರು ಧ್ರುವತ ನೋಡಿ ಯಾಕೆ ಅನ್ನೋದು. ಒಬ್ಬ ವ್ಯಕ್ತಿಗೆ ಆ ರೀತಿ ನೀವು ವಾಂತಿ ಬರೋ ಥರ ಮಾಡ್ತೀರಾ ಅಂತಂದ್ರೆ ನಿಮ್ಮ ವ್ಯಕ್ತಿತ್ವ ಹೇಗೆ ಅಂತ ನಿಮ್ಗೆ ತೋರಿಸುತ್ತೆ ಅಂತ ಇಲ್ಲಿ ಹೇಳಿದ್ರು. ಇನ್ನು ಸುಧಿ ಅವರು ಅಂತಂದ್ರೆ ಆ ವ್ಯಕ್ತಿ ಯಾಕೆ ಬಿಗ್ ಬಾಸ್ ಬಂದಿದ್ದೇನೋ ಅಂತ ಗೊತ್ತೇ ಇಲ್ಲ ಅನ್ನೋ ರೀತಿ ಇದ್ದಾರೆ. ಸೊ ಎಲ್ಲರೂ ಕೈ ಮುಕ್ಕೊಂಡು ಅಲ್ಲಿ ಅದನ್ನ ಕದ್ವಿ, ಇಲ್ಲಿ ಇದನ್ನ ಕದ್ವಿ, ಅಲ್ಲಿ ಹೋಗಿ ಅವ್ರ ಹತ್ರ ಅದನ್ನ ಹೇಳಿದ್ವಿ, ಇಲ್ಲಿ ಹೋಗಿ ಇವ್ರ ಹತ್ರ ಇದನ್ನ ಹೇಳಿದ್ವಿ. ಇದನ್ನ ಬಿಟ್ರೆ ಆಟ ಅನ್ನೋದನ್ನ ನೋಡಿಲ್ಲ. ಟಾಸ್ಕ್ ಅಂತ ಬಂದಾಗಲೂ ಕೂಡ ಹೆದರ್ಕೊಂಡೇ ಆ ಟಾಸ್ಕ್ ಅನ್ನ ಇಲ್ಲಿ ಆಡ್ತಾರೆ ಅವರು. ಸೊ ಹಂಗಾಗಿ ಇಲ್ಲಿ ಏನ್ ಅನ್ಸುತ್ತೆ ಅಂತಂದ್ರೆ ಯಾಕೆ ಈ ರೀತಿ ಮಾಡ್ತಿದ್ದಾರೆ ಇವರು? ಸುಧಿ ಅವರು ಆಟ ಆಡಕ್ ಬಂದಿದಾರ ಅಥವಾ ಎಲ್ಲರ ಜೊತೆಯಲ್ಲಿ ಸಿಂಪತಿ ಗಿಡ್ಸ್ಕೊಳಕ್ ಬಂದಾರ ಅಂತ ನಮಗಂತೂ ಗೊತ್ತಾಗ್ತಿಲ್ಲ. ರಿಷಾ ಅಂತೂ ಬಂದಾಗಿಂದ ಇದ್ದಂತ ಹುಮ್ಮಸ್ಸು ಮನೆ ಒಳಗೆ ಬಂದ್ಮೇಲೆ ಎಲ್ಲ ಕೂಡ ಉಲ್ಟಾ ಆಗ್ಬಿಟ್ಟಿದೆ. ಇನ್ನು ಜಾನ್ವಿ ಅವರು 1 ವಾರ ಹಿಂಗಿರ್ತಾರೆ, 1 ವಾರ ಹಾಗಿರ್ತಾರೆ, 1 ವಾರ ಈ ಕಡೆ ಇರ್ತಾರೆ, 1 ವಾರ ಆ ಕಡೆ ಇರ್ತಾರೆ. ಸೊ ಇಲ್ಲಿ ಅಶ್ವಿನ್ ಕೂಡ ಜೊತೆ ಮಾತಾಡೋದು, ಸುಮ್ಮನೆ ನಾವು ಜಗಳಾಡಿದೆ ಅಂತ ನಾಟಕ ಮಾಡೋಣ, ದೂರ ಆಗಿದೆ ಅಂತ ನಾಟಕ ಮಾಡೋಣ, ಸೊ ಎಲ್ಲ ನಮ್ಸೋಣ, ಸೊ ಎಲ್ಲರ ಜೊತೆಯಲ್ಲಿ ನಾವು ದೂರ ಇರೋಣ ಅಂತ ಇಲ್ಲಿ ಪ್ಲಾನ್ ಮಾಡ್ಕೋತಾರೆ. ಅಲ್ಲಿ ಚೇಂಜಿಂಗ್ ರೂಮಲ್ಲಿ ಹೋಗ್ಬಿಟ್ಟು ಸೊ ಇದನ್ನ ಮಾತಾಡ್ಕೋತಾರೆ, ರೂಲ್ಸ್ ಬ್ರೇಕ್ ಮಾಡ್ತಾರೆ. ಸೊ ಕಲಸ್ಕೊಂಡವ್ರನ್ನ ಇಲ್ಲಿ ಅವರ ಚಾನೆಲ್ ಅವರು ಅಂತ ಅಲ್ಲಿ ಕಲಸ್ಕೊಂಡವ್ರನ್ನ ಸೇಫ್ ಮಾಡ್ತಾರೆ. ಸೊ ಹಲವಾರು ಮಾತುಗಳನ್ನ ಆಡ್ತಾರೆ. ಸೊ ಕ್ಲಾರಿಟಿ ಇಲ್ಲದೆ ಇರುವಂತ ವ್ಯಕ್ತಿ ಅಂತ ಅನ್ಸ್ಬಿಡ್ತಾರೆ ನನಗೆ. ಯಾವ ರೀತಿ ಇವ್ರು ಆಂಕರಿಂಗ್ ಮಾಡಿದ್ರು, ಯಾವ ರೀತಿ ಇವ್ರು ನ್ಯೂಸ್ ಅನ್ನ ಹೇಳ್ತಾ ಇದ್ರು ದೇವ್ರಿಗೆ ಗೊತ್ತು. ಸೊ ಇಷ್ಟರಲ್ಲಿ ಈ 3 ಜನರು ಡಿಸರ್ವ್ ಇದ್ದಾರೆ ಮನೆಯಿಂದ ಆಚೆ ಹೋಗಕ್ಕೆ, ರಘು ಅವ್ರನ್ನ ಬಿಟ್ಟು. ಬಟ್ ಇಲ್ಲಿ ಯಾರು ಹೋಗಿದ್ದಾರೆ ಅಂತಂದ್ರೆ ಇಲ್ಲಿ ಸುಧಿ ಅವರು ಹೋಗಿದ್ದಾರೆ ಅಂತ ಅನಿಸ್ತದೆ. ಸುಧಿ ಅವರು ಹೋಗಿದಾರಾ ಅಥವಾ ಫ್ರಾಂಕ್ ಎಲಿಮಿನೇಷನ್ ಆಗಿರ್ಬಹುದಾ, ಹಾಗೆ ಅಥವಾ ಇಲ್ಲಿ ಸೀಕ್ರೆಟ್ ರೂಮ್ ಅಲ್ಲಿ ಏನಾದ್ರು ಇಡ್ತಾರಾ ಅಂತ ನಾವು ಕಾದು ನೋಡಬೇಕಾಗಿದೆ, ಅಥವಾ ಇಲ್ಲಿ ಎಲಿಮಿನೇಷನ್ ಆಗೋದೇ ಇಲ್ವಾ ಅಂತ ನಾವು ಇಲ್ಲಿ ಕಾದು ನೋಡ್ಬೇಕಾಗಿದೆ. ಬಟ್ ಇಲ್ಲಿ ಸುಧಿ ಅವರು ಬಿಗ್ ಬಾಸ್ ಮನೆಯಲ್ಲಿ ಇರೋದಕ್ಕೆ ಸೂಕ್ತ ಅಲ್ಲ ಅಂತ ನನಗನ್ಸುತ್ತೆ. ಯಾಕಂದ್ರೆ ಅವರು ಆಟ ಅಂತ ಬಂದಾಗಲೂ ಕೂಡ ಹೆದರ್ಕೋತಾರೆ, ಏನಾದ್ರು ಟಾಸ್ಕ್ ಅಂತ ಬಂದಾಗಲೂ ಕೂಡ ಹೆದರ್ಕೋತಾರೆ. ಸೊ ಯಾರಾದ್ರೂ ಏನಾದ್ರು ಒಂದು ಕಾಂಪಿಟೇಷನ್ ಬಂದಾಗಲೂ ಕೂಡ ನನ್ನಿಂದ ಆಗಲ್ಲ, ನನ್ನನ್ನು ಪ್ಲೀಸ್ ದಯವಿಟ್ಟು ಸೇವ್ ಮಾಡಿ ಅಂತ ಕೇಳ್ಕೊತಾರೆ. ಸೊ ಇದನ್ನೆಲ್ಲ ನೋಡಿದ್ರೆ ಇವರು ಬಿಗ್ ಬಾಸ್ ಮನೆಯಲ್ಲಿ ಯಾಕಿದ್ದಾರೆ ಅಂತ ನನಗಂತೂ ಅನ್ಸ್ಬಿಡ್ತಪ್ಪ. ಸೊ ಆ ರೀತಿ ಆಗ್ಬಿಟ್ಟಿದೆ ಇಲ್ಲಿ. ಇನ್ನು ರಘು ಅವರು ಅಂತ ಹೇಳೋದು ಬಿಡಪ್ಪ, ಒಳ್ಳೆ ಮನುಷ್ಯನ ವ್ಯಕ್ತಿ. ಸೊ ಎಲ್ಲೇ ಆದ್ರೂ ಕೂಡ ಸ್ಟ್ಯಾಂಡ್ ತಗೋಬೇಕಾದ್ರು ಯಾವ ರೀತಿ ಮಾತಾಡಬೇಕು, ಯಾವ ರೀತಿ ವಿಚಾರ ಮಾಡಬೇಕು ನಾವು ಅನ್ನೋದನ್ನ ತಿಳ್ಕೊಂಡು ಚೆನ್ನಾಗಿ ಮಾತಾಡ್ತಾರೆ. ಸೊ ಅವರಲ್ಲಿ ಇದೇ ತುಂಬಾ ಇಷ್ಟ ಆಗೋದು. ಸೊ ಹಾಗಾಗಿ ಈ 2ನೇ ಬಾರಿ ಕೂಡ ಅವರು ಕ್ಯಾಪ್ಟನ್ ಆಗಿದ್ದಾರೆ. ಸೊ ಅವ್ರ ಮನೇಲಿ ಉಳ್ಕೊಳ್ಳೋದು 100% ಇಲ್ಲಿ ಗೊತ್ತಿರುವಂತ ವಿಷಯ. ಸೊ ಹಾಗಾಗಿ ಇಲ್ಲಿ ಬಾಟಮ್ ಅಲ್ಲಿ ಇರುವಂತವ್ರು ರಿಷಾ ಮತ್ತೆ ಸುಧಿ ಅವರ ನಡುವೆ ಒಂದು ಫೈಟ್ ಇರುವಾಗ ಸುಧಿ ಹೋಗಿದ್ದಾರೆ ಅಂತ ಅನ್ಸುತ್ತೆ. ರಿಷಾ ಹೋಗಬೇಕಾಗಿತ್ತು ನನ್ನ ಒಂದು ಅಭಿಪ್ರಾಯ. ಯಾಕಂತಂದ್ರೆ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡಿದ್ದಾಯ್ತು, ಅಲ್ಲಿ ರೂಲ್ಸ್ ಬ್ರೇಕ್ ಮಾಡಿದ್ದಾಯ್ತು, ವಟ ಅಂತ ಕಿರಿಚಾಡಿದಾಯ್ತು. ನಾನು ಸ್ವಲ್ಪ ಜಾಸ್ತಿ ಕಿರಿಚಾಡ್ತಾ ಇರೋರನ್ನ ಎಲಿಮಿನೇಟ್ ಮಾಡಲ್ಲ ಅಂತ ಅನ್ಸುತ್ತೆ. ಸೊ ಯಾಕಂದ್ರೆ ಸ್ವಲ್ಪ TRP ಬರುತ್ತೆ, ಜನ ನೋಡ್ತಾರೆ ಅನ್ನೋ ಒಂದು ಕಾರಣಕ್ಕಾಗಿ ಅವ್ರನ್ನ ಇಲ್ಲಿ ಇಟ್ಕೊರ್ಬೋದು. ಧ್ರುವಂತ್ ಯಾಕೆ ಯಾವ ರೀತಿ ಸೇವ್ ಆದ್ರು ನನಗಂತೂ ಗೊತ್ತಾಗುತ್ತಿಲ್ಲಪ್ಪ ಅದೇನು. ಯಾಕಂದ್ರೆ ತುಂಬಾ ಜಗಳ ಮಾಡ್ತಾರೆ, ತುಂಬಾ ಮಾತಾಡ್ತಾರೆ ಅನ್ನೋ ಒಂದು ಕಾರಣಕ್ಕೆ ಅವ್ರನ್ನ ಇಟ್ಕೊಂಡ್ರ ಮನೆಯಲ್ಲಿ. ಸೊ ಏನು ಅಂತ ಗೊತ್ತಿಲ್ಲ. ಬಟ್ ಇಲ್ಲಿ ಸುಧಿ ಹೋಗ್ಬಹುದು ಅಂತ ನಿಮ್ಗೆ ಅನ್ಸುತ್ತಾ? ನನಗಂತೂ ಹೋಗ್ಬಹುದು ಅಂತ ಅನ್ಸುತ್ತೆ. ಹೋಗಿದಾರೆ ಕೂಡ ಅಂತ ಅನ್ಸುತ್ತೆ. ರಿಷಾ ಹೋಗ್ಬೇಕಾಗಿತ್ತು, ನೆಕ್ಸ್ಟ್ ರಿಷಾ ಅವರಿಗೆ ಇರೋದು. ಸೊ ಅದನ್ನ ಕಾದ್ ನೋಡೋಣ ಏನು ಅಂತ. ಸೊ ಇದಾಗಿತ್ತು ಒಂದು ಪ್ರೋಮೋ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಹಾಗೆ ವಿಡಿಯೋ ಇಷ್ಟ ಇದೆ ಅನ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸಿಗ್ತೀನಿ ಮತ್ತೊಂದು ವಿಡಿಯೋದಲ್ಲಿ. ಎಲ್ಲರಿಗೂ ನಮಸ್ಕಾರ.